ನಾನು ವೀರೇಶ್ ನಾಯಕ್ ಅಂಥೇಳಿ ನಿವೃತ್ತ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ಈಗ ಹಾಲಿ ಕೃಷಿಕ ನಾನು. ಇದು ಚನ್ನಗಿರಿ ತಾಲೂಕು ನೀತಿಗೆರೆ ಅಂತ ಗ್ರಾಮ. ನೀತಿಗೆರೆ ಗ್ರಾಮದಲ್ಲಿ ನಾವು ಸುಮಾರು 8 ಎಕರೆ ಜಾಗದಲ್ಲಿ ಇಂಟಿಗ್ರೇಟೆಡ್ ಸಮಗ್ರ ಕೃಷಿಯನ್ನು ಮಾಡಿದ್ದೀವಿ. ಈ ಸಮಗ್ರ ಕೃಷಿಯಲ್ಲಿ ಏನಪ್ಪ ಅಂತ ಹೇಳಿದ್ರೆ ಎಲ್ಲದು ಯಾವುದು ಅನಿಮಲ್ ಹಸ್ಬೆಂಡ್ರಿ, ಫಿಶರಿ, ಕೋಳಿ ಸಾಕಾಣಿಕೆ ಇದೆ, ಆಮೇಲೆ ಕುರಿ ಸಾಕಾಣಿಕೆ ಇದೆ. ಕುರಿ ಬರಬೇಕಷ್ಟೇ. ಆಮೇಲೆ 1 ಎಕರೆಯಲ್ಲಿ ಪಾಲಿ ಹೌಸನ್ನು ಮಾಡಿದ್ದೀವಿ. ಇದು ಸಮಗ್ರ ಅಂದರೆ ಎಲ್ಲ ಒಂದೇ ಫ್ಲೋರಲ್ಲಿ, ಒಂದೇ 8 ಎಕರೆಯಲ್ಲಿ ಸಮಗ್ರವಾದಂಥ ಕೃಷಿಯನ್ನು ಮಾಡಿದ್ದೀನಿ. ಕಾರಣ ಇಷ್ಟೇ, ಯಾಕಂತ ಹೇಳಿದರೆ ಒಂದು ಏನಾದ್ರು ಅಕಸ್ಮಾತ್ ಹೋದರೆ ಒಂದು ಬರಬೇಕು ಅಂಥೇಳಿ. ಸೊ ಏನಪ್ಪ ಅಂತ ಹೇಳಿದ್ರೆ ಸಮಗ್ರ ಕೃಷಿ ಏನಪ್ಪ ಅಂತ ಹೇಳಿದರೆ ಪ್ರತಿದಿನ ರೆವಿನ್ಯೂ ಬರಬೇಕು, ಪ್ರತಿ ವಾರಕ್ಕೂ ರೆವಿನ್ಯೂ ಬರಬೇಕು, ಪ್ರತಿ 15 ದಿವಸಕ್ಕೆ ಒಂದು ದಿವಸ, ಪ್ರತಿ 3 ತಿಂಗಳಿಗೆ, ಪ್ರತಿ ತಿಂಗಳಿಗೆ ಈ ರೀತಿಯಾದಂತಹ ರೆವಿನ್ಯೂವನ್ನು ಇದು ಜನ್ರೇಟ್ ಆಗೋ ಹಾಗೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಆಮೇಲೆ ಇಲ್ಲಿ ಈ ಫಾರಮಿಗೆ ಅಂತ ಹೇಳಿ ನಾನು 200x100ರಲ್ಲಿ ಒಂದು ಪಾಂಡನ ಮಾಡಿದ್ದೀನಿ. 30 ಅಡಿ ಆಳ ಒಂದು ಪಾಂಡನ ಮಾಡಿದ್ದೀನಿ. ಸುಮಾರು 1,52 ಲಕ್ಷ ಲೀಟರ್ ನೀರು ಸಂಗ್ರಹ ಆಗ್ತದೆ. ಆಮೇಲೆ ಇದಕ್ಕೆ ನಮ್ಮ ಬೋರ್ವೆಲ್ ನೀರು ಪ್ಲಸ್ ಸೂಳೆಕೆರೆಯಿಂದ ಮಾಡಿರ್ತಕ್ಕಂಥ ಪೈಪ್ಲೈನ್ ಇದೆ. ಎರಡೂ ಸೇರಿಕೊಂಡು ನಮಗೆ ನೀರು ಎಮರ್ಜೆನ್ಸಿ, ಅಂದರೆ ಇದು ಸ್ಟಾಕ್ ಇದ್ದಂಗೆ ಎಮರ್ಜೆನ್ಸಿ ಏಪ್ರಿಲ್ ಮತ್ತು ಮೇಯಲ್ಲಿ ಸ್ವಲ್ಪ ನೀರಿನ ಸಮಸ್ಯೆ ಆಗ್ತದೆ. ಸೊ ಆ ಟೈಮಲ್ಲೇ ನೀರಿನ ಸಮಸ್ಯೆ ಆದರೆ ಇದು ಸುಮಾರು ಕೃಷಿಗೆ ನಮ್ಮ ತೋಟಗಳಿಗೆ ಬಳಕೆ ಆಗ್ತದೆ. ಸುಮಾರು 1-1.5 ತಿಂಗಳು ನಮಗೆ ಇದು ನೀರು ನಾವು ಬಳಕೆ ಮಾಡ್ಕೋಬಹುದು. ಸೈಜು 200x100x30 ಅಡಿ, 30 ಅಡಿ ಆಳ ಇದೆ. ಅದನ್ನು ರಘು, ಕಾಟ್ಲಾ ಮತ್ತು ಗ್ಲಾಸ್ ಕಾರ್ಪು, ಆಮೇಲೆ ಗೌರಿ ಮೀನನ್ನು ಸಾಕಾಣಿಕೆ ಮಾಡಿದ್ದೀನಿ. 9-10 ತಿಂಗಳು ಆಗಿದೆ. 1 ವರ್ಷ ಆದ ನಂತರ ಮತ್ತೆ ಇದು ಕಟಾವನ್ನು ಪ್ರಾರಂಭ ಮಾಡ್ತೇನೆ. ಫೀಡ್ ಏನೇನು ಕೊಡ್ತೀವಿ? ಫೀಡ್ ಇದಕ್ಕೆ ಫಿಶ್ ಪೆಲೆಟ್ಸ್ ಬರ್ತದೆ, ಅದನ್ನು ಪ್ರತಿ ದಿವಸ ಸಂಜೆ ಕೊಡ್ತೇವೆ. ನಂತರದಲ್ಲಿ ನಮ್ಮ ಈ ಹಸುವಿನ ಸಗಣಿಯನ್ನು ಕೊಡ್ತೇವೆ. ಫೀಡಿಗೆ ಏನೂ ಆಗೋದಿಲ್ಲ. ಆಮೇಲೆ ಕೆಲವು ಟೈಮು ಇದು ಕೊಡ್ತೇವೆ, ಏನೋ ಹಿಂಡಿನೂ ಕೊಡ್ತೇವೆ. ಹಾಂ. ಎಲ್ಲಿಂದ ತರ್ತೀರಾ ಸರ್ ಫೀಡ್? ಅಂದರೆ ಫೀಡು ಇದು ಹಸುದು ಸಗಣಿ ನಮ್ಮಿಂದಲೇ ಸಿಗುತ್ತೆ. ಪೆಲೆಟ್ಸನ್ನು ಫಿಶ್ ಫೀಡನ್ನು ಹೊಸಪೇಟೆಯಿಂದ ತರಿಸ್ತೀನಿ. ಆಮೇಲೆ ಹಿಂಡಿಯನ್ನು ಚಳ್ಳಕೆರೆಯಿಂದ ತರಿಸ್ತೀನಿ. ಹಾಂ ಸರ್, ಎಷ್ಟು ಮಂತಿದ್ದು ಫಿಶ್ನ ಅಂದರೆ ಮರಿನ ತರ್ತೀರಾ? ಅದು ಒಂದು 20 ದಿವಸ ಮರಿನ ತಂದಿದ್ದೀನಿ. 20 ದಿವಸ ತಂದು ಸೂಳೆಕೆರೆಯಲ್ಲಿ ಗೌರ್ಮೆಂಟ್ ಸರ್ಕಾರಿ ಫಾರಮ್ ಇದೆ, ಆ ಫಾರಮಿಂದ ತಂದುಬಿಟ್ಟು ಇಲ್ಲಿ ಬಿಟ್ಟಿದ್ದೀನಿ. ಎಷ್ಟು ಮಂತ್ವರೆಗೂ ಇರುತ್ತೆ ಸರ್ ನಿಮ್ಮ ಹತ್ರ? ಈಗ ಅದೇನು ಕಟಾವಿಗೆ 1 ವರ್ಷ ಆದ ನಂತರ ಕಟಾವು ಶುರು ಮಾಡೋಣ ಅಂತ ಮಾಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ಯಾರು ಕೇಳ್ತಾರೆ ಇಲ್ಲಿ ಅವೈಲಬಿಲಿಟಿ ಇದೆ. ನಾವು ಸುಮ್ಮನೆ ತೊಗೊಂಡು ಹಿಡಿದ್ಬಿಟ್ಟು ಮಾರಾಟ ಮಾಡೋದಿಲ್ಲ. ಯಾರು ಬೇಕಾ ಫ್ರೆಶ್ ಮೀನನ್ನು ಇಂಥ ದಿವಸ ನಾವು ಹಿಡಿತೀವಿ ಅಂಥೇಳಿ ಅವತ್ತು ಇದನ್ನು ಮೆಸೇಜನ್ನು ಕಳಿಸ್ತೀವಿ. ಆ ಮೆಸೇಜನ್ನು ಕಳಿಸಿದ್ರೆ ಅವತ್ತು ಯಾರು ಬರ್ತಾರೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಫ್ರೆಶ್ ಆಗಿ ಹಿಡ್ಕೊಡುತ್ತೆ. ಅದು ಲೈಸೆನ್ಸ್ ಏನು ಬೇಡ, ಎಲ್ಲ ರೈತರು ಅದನ್ನು ಸಾಗಾಣಿಕೆನ ಮಾಡ್ಬೋದು. ಸಬ್ಸಿಡಿ ಏನಾದ್ರು ಸಿಗುತ್ತೆ ಸರ್ ಫಿಶ್? ಇದು ಪಾಂಡಿಗೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಇದನ್ನು ಸಬ್ಸಿಡಿಯನ್ನು ಕೊಟ್ಟಿದ್ದಾರೆ. ಸುಮಾರು 4.5 ಲಕ್ಷ ರೂಪಾಯಿ ಸಬ್ಸಿಡಿಯನ್ನು ಕೊಟ್ಟಿದ್ದಾರೆ. ನಿಮಗೆ ಎಷ್ಟು ಖರ್ಚಾಯಿದೆ ಸರ್ ಈ ಪಾಂಡ್? ಇದು 11 ಲಕ್ಷ ರೂಪಾಯಿ ಖರ್ಚು ಮಾಡಿದೆ. 11, ಯಾಕಂದರೆ ಇದು ಪಾಲಿಶೀಟ್ ಇದೆಯಲ್ಲ, 500 ಮೈಕ್ರಾನ್ದು ಪಾಲಿಶೀಟನ್ನು ಹಾಕಿದ್ದೀನಿ. ಇದೇ ಒಂದು ಸುಮಾರು 4-4.5 ಲಕ್ಷ ರೂಪಾಯಿ ಬರೀ ಶೀಟಿಗೆ ಆಗುತ್ತೆ. ಲೈಕ್ ಯಾವ ಟೈಮಲ್ಲಿ ಫೀಡ್ ಕೊಡ್ತೀರಾ? ಅಂದರೆ ಸಂಜೆ ಒಂದು 5:30-6 ಗಂಟೆಗೆ ಫೀಡ್ ಕೊಡ್ತೇವೆ. ಎಷ್ಟು ದಿನಕ್ಕೊಂದ್ಸರಿ? ದಿವಸ ಒಂದ್ಸಲ ಕೊಡ್ತೇವೆ. ಯಾವ್ದಾರ ಡಿಸೀಸಸ್ ಆಗಿರೋದು, ಏನಾದ್ರು ಸತ್ತಿರೋದು? ಸದ್ಯಕ್ಕೆ ಮೀನಿಗಂತೂ ಯಾವುದೇ ರೀತಿಯಂಥ ಡಿಸಿಷನ್ ಬಂದಿಲ್ಲ. ಯಾವುದೇ ಡಿಸಿಷನ್ ಬಂದಿಲ್ಲ. ಒಂದು ಸಲ ಮಾತ್ರ ಇದು ಅಜೋಲಾ ಹಾಕಕ್ಕೆ ಹೋಗಿ, ಅದು ತೊಳೆದಲ್ಲಿ ಹಾಕಕ್ಕೆ ಹೋಗಿ ಅವತ್ತು 60-70 ಸತ್ತೋಗಿದ್ದು. ನಂತರದಲ್ಲಿ ಏನು ನಮಗೇನು ಅಂಥದ್ದು ಇದನ್ನು ಬಂದಿಲ್ಲ. ಆಮೇಲೆ ಎಷ್ಟು ದೊಡ್ಡವಾಗಿದ್ದ ಶಾಂಪ್ಲಿಂಗು ಮಾಡಿಸಿದ್ದೀನಿ ನಾನು. ಆಲ್ರೆಡಿ ಒಂದು 2-3 ತಿಂಗಳ ಹಿಂದೆ ಶಾಂಪ್ಲಿಂಗ್ ಮಾಡಿಸಿದ್ದೀನಿ. ಆಲ್ರೆಡಿ ಅರ್ಧ ಕೆಜಿ 3/4 ಕೆಜಿ ಹಂಗೆ ಆಗಿದ್ದಾವೆ. ಅಂದರೆ ಸರ್ ನೀರು ತೆಗಿಯೋದು ಆ ಥರ ಏನಾದರೂ ಮಾಡ್ತೀರಾ? ಇಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಈಗ ನೀರನ್ನು ನಾನು ತೆಗೆದಿಲ್ಲ, ಫಾರ್ ಯುವರ್ ಕೈಂಡ್ ತೆಗೆದಿಲ್ಲ. ಬಟ್ ಥಿಂಗ್ ಈಸ್, ಅದು ನೀರು ಇಲ್ಲಿಂದ ತೋಟಗಳಿಗೆ ಹಾಸ್ತೀವಿ ನೀರನ್ನು. ನಂತರದಲ್ಲಿ ಹೊಸ ನೀರು ಬರ್ತಾ ಇರ್ತದೆ, ಹಳೆ ನೀರು ಹೋಗ್ತಾ ಇರ್ತದೆ. ಆ ವ್ಯವಸ್ಥೆ ಇದೆ ಇದಕ್ಕೆ. ಹಾಂ, ನೀರು ತೆಗೆಯೋದೇ ನೆಸೆಸಿಟಿ ಏನಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಸರ್, ಇದೇ ಬೆಸ್ಟಾ ಅಥವಾ ಇದು ಸಿಮೆಂಟ್ ತೊಟ್ಟಿ ಥರ ಮಾಡಿ ಆ ಥರ? ಈಗ ಸಿಮೆಂಟ್ ಮೆಸೆಂಟ್ರಿಗೆ ಅಂತ ಹೇಳಿದರೆ ಸಿಕ್ಕಾಪಟ್ಟಲೆ ದುಡ್ಡು ಬೇಕಾಗ್ತದೆ, ಭಾಳಷ್ಟು ದುಡ್ಡು ಬೇಕಾಗ್ತದೆ. ಹಾಗಾಗಿ
ಕಡಿಮೆ ಖರ್ಚಲ್ಲಿ ಪಾಲಿ ಶೀಟನ್ನು ಯೂಸ್ ಮಾಡಿ ನಾನು ತೊಟ್ಟಿಯನ್ನು ಮಾಡಿದ್ದೀನಿ. ಅವನ್ನ ಒಂದು ವರ್ಷ ಆಯ್ತು ಆಲ್ರೆಡಿ. ಹಾಗಾಗಿ ಅವ್ರು 5 ವರ್ಷ ಬರ್ತದೆ ಅಂತ ಹೇಳಿದ್ದಾರೆ, ಗ್ಯಾರಂಟಿ ಹೇಳಿದ್ದಾರೆ. ಈಗ ನನಗೂ ಯಾವುದೇ ಡ್ಯಾಮೇಜು ಅದು ಆಗಲಿ ಇದಾಗಲಿ ಏನು ಬಂದಿಲ್ಲ. ಬರ್ಬೋದು, ಒಂದು 5 ವರ್ಷ ಬರ್ಬೋದು. ಎಷ್ಟು ಫಿಶ್ ಇದೆ ಸರ್ ನಿಮ್ಮಲ್ಲಿ? ಸೊ ಒಂದು 12,000 ಫಿಶ್ ಇದೆ. 12,000 ಒಂದೇ ತಳಿನ ಬೇರೆ 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 ತಳಿ ಇದೆ. ಗೌರಿ ಇದೆ, ರಹು ಇದೆ, ಕಾಟ್ಲಾ ಇದೆ, ಗ್ಲಾಸ್ ಕಾರ್ಪು ಇದೆ. 4 ತಳಿ ಮೀನನ್ನು ಸಾಕಿದೆ. ಡಿಫ್ರೆಂಟ್ ತಳಿಗೆ ಅದ್ರ ಮೇಲೆ ಕಾಸ್ಟ್ ಡಿಫ್ರೆಂಟ್ ವೇರಿ ಆಗುತ್ತಲ್ಲ ಸರ್? ಹಂಗೇನಿಲ್ಲ. ಕೆಲವರು ಗೌರಿ ಕಾಯಿಶ್ ಮಾಡ್ತಾರೆ, ಕೆಲವರು ಕಾಟ್ಲಾ ಕಾಯಿಶ್ ಮಾಡ್ತಾರೆ. ಹಾಗೆ. ಬಟ್ ರೇಟ್ ಎಲ್ಲ ಒಂದೇ. ಇದನ್ನು ಸಾಕೋದಕ್ಕೆ ಅಂದ್ರೆ ಮೀನು ಸಮ್ಮರ್ ಇದೇನು ವ್ಯತ್ಯಾಸ, ಸಮ್ಮರ್ ಆಗಲಿ ರೈನಿ ಸೀಸನ್ ಆಗಲಿ ಅಥವಾ ಸಮ್ಮರ್ ಆಗಲಿ ಏನೂ ಡಿಫ್ರೆನ್ಸ್ ಬೀಳೋದಿಲ್ಲ, ಆಯಿತಾ. ನನಗೇನು ಇದೇ ಸೀಸನ್ ಅದೇ ಸೀಸನ್ ಅಂತ ಏನಿಲ್ಲ ಇದಕ್ಕೆ. ಬಟ್ ಇದು ಏನು ಮೀನು ಮರಿ ಬಿಡಲಿಕ್ಕೆ ರೈನಿ ಸೀಸನ್ ಇಸ್ ದ ಬೆಸ್ಟ್. ಸರ್ ಮೇಂಟೈನ್ ಮಾಡೋದಕ್ಕೆ ಎಷ್ಟು ಜನ ಬೇಕಾಗುತ್ತೆ? ಇದು ಏನು ಮೇಂಟೈನ್ ಏನಿಲ್ಲ, ನಾವು ತಂದು ಇದು ಬಿಟ್ಟಿದ್ದೀವಿ ಅಷ್ಟೇ. ಅದ್ರ ಪಾಡಿಗೆ ನೀರು ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ, ಆಯಿತಾ. ಇನ್ನು ಸಂಜೆ ಒಂದು ಭಾಳ ಮಾಡಿದ 10 ನಿಮಿಷ ಫೀಡಿಗೆ ನಾವು ಯೂಸ್ ಮಾಡಿದೆ. ಒಬ್ಬ ಜನ ಬರ್ತಾನೆ, ಅವನು ನಮ್ಮನ್ನು ಇಲ್ಲೇ ಇದ್ದಾನೆ, ಆಯಿತಾ. ಅವನು ಬಂದು ಒಂದು 10 ನಿಮಿಷ ಫೀಡ್ ಮಾಡಿ ಹೋಗ್ತಾನೆ ಅಷ್ಟೇ. ಹಾಂ, ಇದಕ್ಕೇನು ಜಾಸ್ತಿ ಟೈಮ್ ಆಗಲಿ ಇದಾಗಲಿ ಕನ್ಸ್ಯೂಮ್ ಆಗಲ್ಲ. ಬೇಕೇ ಬೇಕು ಜನ ಅಂತ ಏನಿಲ್ಲ. ನಿಮಗೆ ಏನು ಅನ್ಸುತ್ತೆ ಸರ್, ಇದು ಬೆಸ್ಟ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡೋದು ಬೆಸ್ಟಾ ಇಲ್ಲ ಅಂದರೆ ಬೇರೆ ಏನಾದರೂ? ಇಲ್ಲ, ಈಗ ಯಾಕೆ ನಾನು ಮಾಡಿದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಾನು ರೈತರಿಗೆ ಒಂದು ಸಂದೇಶ ಕೊಡಬೇಕಾಗಿದೆ. ಏನಪ್ಪ ಅಂತ ಹೇಳಿದ್ರೆ, ಚನ್ನಗಿರಿ ಅಂತ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಚನ್ನಗಿರಿ ಅಂದ್ರೆ ಏನಪ್ಪ ಅಂತ ಹೇಳಿದ್ರೆ ಅಡಿಕೆ ತೋಟ, ಅಡಿಕೆ ಸಮಗ್ರವಾದ ಬರೀ ಅಡಿಕೆ ಅಲ್ದಲೇ ಬೇರೆ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ನಮ್ಮ ರೈತರಿಗೆ ಗೊತ್ತಾಗಲಿ ಅಂತ ಹೇಳಿ ಮಾಡಿದ್ದೀನಿ ನಾನು, ಆಯಿತಾ. ಅಡಿಕೆ ಈ ಕಳೆದ ಒಂದು 3-4 ವರ್ಷದಿಂದ ಎಷ್ಟು ಕಷ್ಟಪಟ್ಟಿದ್ವಿ. ಟ್ಯಾಂಕರ್ ತೊಗೊಂಬಂದು ಟ್ಯಾಂಕರ್ ನೀರು ಹೊಡೆದ್ಬಿಟ್ಟು ತೋಟಗಳನ್ನು ಉಳಿಸ್ಕೊಳ್ಳೋವಂಥ ಪರಿಸ್ಥಿತಿ ಬಂದಿದೆ. ಮಳೆ ಏನಾದ್ರು ಕಡಿಮೆ ಆಯಿತು ಅಂತ ಹೇಳಿದ್ರೆ ತೋಟಗಳು ಉಳಿಯೋದು ತುಂಬ ಕಷ್ಟ. ಈ ಹಿನ್ನೆಲೆಯಲ್ಲಿ ಪರ್ಯಾಯವಾಗಿ ಏನಾದ್ರು ಮಾಡ್ಕೊಳ್ಳೋಣ ಅಂತ ಇದನ್ನು ಮಾಡಿದ್ದೀನಿ.